ಹಂಗೆ ಮಾಡ್ಬೇಕೇರೋ ಸ್ನೇಹಿತರೆ, ಇದು ಬೀದರ್ನಲ್ಲಿರುವಂತಹ ಇಲ್ಲಿಯೇ ಸಮೀಪ ಮೈಲೂರು ಕ್ರಾಸ್ ಏನಿದೆ ನೋಡಿ, ಅದರ ಹತ್ರನೇ ಇದೆ ಈ ಫ್ಯಾಮಿಲಿ ರೆಸ್ಟೋರೆಂಟು. ಇದರ ಹೆಸರು ಹರಿ ದೋಸಾ ಅಂಥೇಳಿ. ಹೊಸದೇನಿಲ್ಲ, ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ. ಆದರೆ ನಾವು ಫಸ್ಟ್ ಟೈಮ್ ಹೋಗಿದ್ವಿ. ಯಾರಿಗೆ ಗೊತ್ತಿಲ್ಲ, ಯಾರು ಹುಡುಕಾಟ ಮಾಡ್ತಾರೆ ರೆಸ್ಟೋರೆಂಟ್ಗೋಸ್ಕರ, ಅವರಿಗೆ ಗೊತ್ತಾಗಲಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಫ್ಯಾಮಿಲಿ ರೆಸ್ಟೋರೆಂಟು, ಒಳಗಡೆ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇಲ್ಲಿ ಫ್ಯಾಮ್ಲಿಗೋಸ್ಕರ. ಆಮೇಲೆ ಈ ರೆಸ್ಟೋರೆಂಟ್ ಹೆಸರೇ ಹರಿ ದೋಸಾ ಅಂಥೇಳಿ. ಅಂದರೆ ಇಲ್ಲಿ ದೋಸಾ ಸ್ಪೆಷಲ್ ಅಂತೆ. ಅಂದರೆ ನಾವು ಸಹ ನೋಡಿದ್ವಿ, ಚೀಸ್ ದೋಸಾ, ವೆರೈಟಿ ದೋಸಾ ಎಲ್ಲ ಇದ್ದಿದ್ವು ಹೆಸರು ಅಲ್ಲಿ. ಆದರೆ ನಾವೇನು ದೋಸಾ ಟ್ರೈ ಮಾಡಿಲ್ಲ. ಸಾಯಂಕಾಲ ಹೋಗಿದ್ವಿ, 6 ಗಂಟೆ ಏನೋ ಆಗಿತ್ತು. ನಾವು ನಾರ್ತ್ ಇಂಡಿಯನ್ ಫುಡ್ಡು ಆರ್ಡ್ರ್ ಮಾಡಿದ್ವಿ. ಆದರೆ ನೀವು ನಾರ್ತ್ ಇಂಡಿಯನ್ ಫುಡ್ಡು ತೊಗೋಬೇಕು, ಅದೇ ನೀವು ಪ್ರಿಫರ್ ಮಾಡಬೇಕು ಅಂತಿದ್ದೀರಾ ಅಂದರೆ ನಾರ್ತ್ ಸ್ಪೆಷಲ್ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗಿ. ಇಲ್ಲಿ ಸಮೀಪ ಆಗುತ್ತೆ ಅಂತ ನಾವು ಇಲ್ಲಿಗೆ ಬಂದಿದ್ವಿ. ಹಂಗೆ ಮಾಡ್ಬೇಕೇರೋ ದಮ್ ಬಿರಿಯಾನಿ ಹೇಳೋದು, ಹೈದರಾಬಾದ್ ಸ್ಪೆಷಲ್ ಪಲಾವ್ಗಳು ಅವ ರೀ. ಪಲಾವ್ ಅದ, ಇದು ದಮ್ ಬಿರಿಯಾನಿನೇ ಬೆಟ್ರ್. ಬೆಸ್ಟ್ ಬಿರಿಯಾನಿ ಯಾವುದಪ್ಪ ಇಲ್ಲಿ? ಬೆಸ್ಟ್ ಬಿರಿಯಾನಿ ಯಾವುದು? ಫ್ರೈಡ್ ರೈಸ್ ಅದ. ಫ್ರೈಡ್ ರೈಸ್ ಅದ, ಹರಿ ಸ್ಪೆಷಲ್ ಫ್ರೈಡ್ ರೈಸ್. ಅಚ್ಚಾ, ಇಲ್ಲಿನ ಸ್ಪೆಷಲ್ ಫ್ರೈಡ್ ರೈಸ್ ಅಣ್ಣ. ಕ್ವಾಂಟಿಟಿ ಎಷ್ಟಿರ್ತದೆ? ನಾವು ಸ್ಟಾರ್ಟರ್ನಲ್ಲಿ ಆರ್ಡ್ರ್ ಮಾಡಿದ್ದು ಮಶ್ರೂಮ್ ಮಂಚೂರಿಯನ್ನು, ಆಮೇಲೆ ಚಿಕ್ಕ ಮಕ್ಕಳಿಗೋಸ್ಕರ ಫ್ರೆಂಚ್ ಫ್ರೈಸ್, ಸಾಲ್ಟೆಡ್ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಕರೀಸ್ನಲ್ಲಿ ಒಂದು ಮೇಥಿ ಚಮನು, ಇನ್ನೊಂದು ಸೇವ್ ಭಾಜಿ ಹೊಸದಾಗಿ ಟ್ರೈ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ವಿ. ನೆಕ್ಸ್ಟು ಈ ಏನಿರುತ್ತೆ ಕುಲ್ಚಾ, ನಾನು ರೋಟಿ ಇವೆಲ್ಲ. ಆದರೆ ನನಗನ್ಸುತ್ತೆ ನಾರ್ತ್ ಇಂಡಿಯನ್ ನೀವು ಫುಡ್ಡು ಆರ್ಡ್ರ್ ಮಾಡಬೇಕಂದ್ರೆ ಇಲ್ಲಿ ಬೇಡ, ನೀವು ಬೇರೆ ಕಡೆ ನಾರ್ತ್ ಸ್ಪೆಷಲಲ್ಲೇ ಹೋಗಿ. ಇಲ್ಲಿ ಬರಬೇಕಂದ್ರೆ ನೀವು ಡೋಸಾ, ಸ್ಪೆಷಲಾಗಿ ಡೋಸಾ ತಿನ್ನೋಕ್ಕೆ ಬನ್ನಿ. ಏಕೆಂದರೆ ಇವ್ರದ್ದು ಸ್ಪೆಷಲು ಡೋಸಾಗಳು. ಡೋಸಾ ಟ್ರೈ ಮಾಡಬೇಕಂದ್ರೆ ನೀವು ಇಲ್ಲಿ ಖಂಡಿತ ಬನ್ನಿ. ಓಕೆ, ಪರವಾಗಿಲ್ಲ. ಈ ಸೇವ್ ಭಾಜಿ ಆಮೇಲೆ ಮೆಥಿ ಚಮನ್ ತುಂಬ ಚೆನ್ನಾಗಿತ್ತು. ಆದರೆ ನನಗನ್ಸುತ್ತೆ ಆ ಪನ್ನೀರಿನ ಅವ್ರು ಆ್ಯಡ್ ಮಾಡಿದಾರಲ್ಲ ಮೆಥಿ ಚಮನ್ನಲ್ಲಿ, ಅದು ಸ್ವಲ್ಪ ಹಸಿ ಸ್ಮೆಲ್ ಬರ್ತಾಯಿತ್ತು. ಏಕೆಂದರೆ ಪನ್ನೀರು ಚೆನ್ನಾಗಿ ಬೆಂದಿರಲಿಲ್ಲೋ ಅಥವಾ ಏನಾಗಿತ್ತೋ ಗೊತ್ತಿಲ್ಲ, ಫುಲ್ ಹಸಿ ಸ್ಮೆಲ್ ಬರ್ತಾಯಿತ್ತು. ಸೇವ್ ಭಾಜಿ ಕೂಡ ಓಕೆ ಚೆನ್ನಾಗೇ ಇತ್ತು. ಮತ್ತು ಇನ್ನೊಂದು, ನಮಗೆ ನಾರ್ತ್ ಇಂಡಿಯನ್ ಫುಡ್ಡು ತಿಂದು ಬೇಜಾರಾಗಿದ್ದೆ. ಅದಕ್ಕೋಸ್ಕರ ಈ ರೋಟಿ ನಾನುಗಳು ಎಲ್ಲ ನಮಗೆ ಇಷ್ಟ ಆಗ್ತಾಯಿಲ್ಲ. ಅದಕ್ಕೋಸ್ಕರನೇ ಏನೋ ಇದು ಇಷ್ಟ ಆಗಲಿಲ್ಲೇನೋ ಗೊತ್ತಿಲ್ಲ ನನಗೆ. ಆದರೆ ಕರೀಸು ಓಕೆ ಚೆನ್ನಾಗಿತ್ತು. ಆಮೇಲೆ ನಾವು ಆರ್ಡ್ರ್ ಮಾಡಿದ್ವಿ ಬಿರಿಯಾನಿ, ಹೈದ್ರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಆದರೆ ಅದರಲ್ಲಿ ಕೂಡ ತುಂಬ ಮಸಾಲೆ ಜಾಸ್ತಿ ಇತ್ತು. ಓಕೆ, ಮಸಾಲೆ ಎಲ್ಲ ಕಡೆ ಹಾಕೇ ಹಾಕ್ತಾರೆ. ಇವಾಗ ನಾವು ಮಸಾಲೆ ಇರದಂತಹ ಫುಡ್ ತಿನ್ನಬೇಕು ಅಂದರೆ ನಾವು ಮನೆಯಲ್ಲೇ ಮಾಡ್ಕೋಬೇಕಾಗುತ್ತೆ. ಹೊರಗಡೆ ಹೋದರೆ ಮಸಾಲೆ ಖಂಡಿತ ಆ್ಯಡ್ ಮಾಡ್ತಾರೆ ಜಾಸ್ತಿ, ಯಾಕೆಂದರೆ ಎಲ್ರಿಗೂ ಇಷ್ಟ ಆಗಬೇಕು ಅಂಥೇಳಿ. ಚೆನ್ನಾಗಿತ್ತು. ಮೇಥಿ ಚಮನ್ ಚೆನ್ನಾಗಿತ್ತು.
ಬಾಕಿ ಅದರಲ್ಲಿ ಪನ್ನೀರು ಬೆಂದಿರಲಿಲ್ಲ, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಇಲ್ಲಾಂದರೆ ಇನ್ನೊಂದು ತುಂಬ ಚೆನ್ನಾಗಿತ್ತು. ಆದರೆ ನಾವೇನು ಆರ್ಡ್ರ್ ಮಾಡಿದ್ವಿ ನೋಡ್ರಿ, ಅದರಲ್ಲಿ ಹಾಫ್ ಫುಡ್ಡು ಹಾಗೇ ಇತ್ತು. ಆಮೇಲೆ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಹೋಯಿದ್ರು. ಇದರಲ್ಲಿ ಈ ಬಿರಿಯಾನಿ ಅರ್ಧನೂ ಖಾಲಿ ಆಗಲಿಲ್ಲ. ಆಮೇಲೆ ರೋಟಿ ಎಲ್ಲ ಹಾಗೆ ಇತ್ತು, ಕರೀಸ್ ಎಲ್ಲ ಅರ್ಧ ಹಾಗೆ ಇತ್ತು, ತಿನ್ನಲಿಲ್ಲ. ನಾನು ಹೇಳ್ತಾ ಇಲ್ಲ ಇಲ್ಲಿ ಫುಡ್ ಚೆನ್ನಾಗಿಲ್ಲ ಅಂಥೇಳಿ, ಆದರೆ ನಮಗೆ ನಾರ್ತ್ ಇಂಡಿಯನ್ ಫುಡ್ಡು ಇಲ್ಲಿ ಇಷ್ಟ ಆಗಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಾಕಿ ಎಲ್ಲ ತುಂಬ ಚೆನ್ನಾಗಿತ್ತು. ಹರಿ ಡೋಸಾ, ಅದನ್ನು ನೀವು ಬರಬೇಕಾದ್ರೆ ಡೋಸಾ ಖಂಡಿತ ಟ್ರೈ ಮಾಡಿ ಅನ್ಸುತ್ತೆ. ಇಲ್ಲಿ ಹೊರಗಡೆ ಇವರು 2 ಗಿಳಿನೇ ಇದ್ದಿರ್ಬೋದು. ಇದು ಗಿಳಿಯನ್ನು ಇಟ್ಟಿದ್ದಾರೆ ಪಂಜರದಲ್ಲಿ. ಅದನ್ನು ಆ ಗಿಳಿಗೆ ಅವರು ಸೂರ್ಯಪಾನ ಬೀಜಗಳಿರ್ತಾವೆ ನೋಡಿ, ಅದನ್ನು ತಿನ್ನಿಸ್ತಾ ಇದ್ದಿದ್ದು ಅದರೊಳಗೆ. ಅದ್ರ ಸ್ನೇಹಿತರೆ, ನನಗೇನು ಅನಿಸುತ್ತೆ, ಈ ಥರ ಪಕ್ಷಿಗಳನ್ನೆಲ್ಲ ಪ್ರಾಣಿಗಳನ್ನೆಲ್ಲ ನಾವು ಕಟ್ ಹಾಕಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ.